ಬೈರತಿ ಸುರೇಶ್ಗೆ ಇಡಿ ನೋಟಿಸ್. ಇನ್ನು ಇದಕ್ಕೆ ಸ್ಪಷ್ಟನೆ ಪಡಿಸಿರ್ತಕ್ಕಂಥ ಬೈರತಿ ಸುರೇಶ್, ಇಡಿ ಅಧಿಕಾರಿಗಳಿಂದ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ, ನೋಟಿಸ್ ಬಂದಿದೆ ಅನ್ನೋದು ಸುಳ್ಳು, ತೇಜೋವಧಿಗೆ ಪ್ರಯತ್ನ. ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಸ್ಪಷ್ಟನೆ. ನನ್ನ ಮನೆಗೂ ಇಡಿ ಅಧಿಕಾರಿಗಳು ನೋಟಿಸ್ ಅಂಟಿಸಿಲ್ಲ. ಮನೆಗೆ ನೋಟಿಸ್ ಅಂಟಿಸೋಕ್ಕೆ ಅದೇನು ಪೋಸ್ಟ್ ಆಫೀಸಾ ಅಂತಕ್ಕಂಥ ಒಂದು ಪ್ರಶ್ನೆ. ಈಗ ನಾನು ಮನೆಯಿಂದಲೇ ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ, ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ತೇಜೋವಧೆ ಸರಿಯಲ್ಲ, ಇಡಿ ಅಧಿಕಾರಿಗಳಿಂದ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ, ನೋಟಿಸ್ ಬಂದಿದೆ ಅನ್ನೋದು ಸುಳ್ಳು, ತೇಜೋವಧೆಗೆ ಪ್ರಯತ್ನ. ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಸ್ಪಷ್ಟನೆ. ನನ್ನ ಮನೆಗೂ ಇಡಿ ಅಧಿಕಾರಿಗಳು ನೋಟಿಸ್ ಅಂಟಿಸಿಲ್ಲ. ಮನೆಗೆ ನೋಟಿಸ್ ಅಂಟಿಸೋಕೆ ಅದೇನು ಪೋಸ್ಟ್ ಆಫೀಸಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬೈರತಿ ಸುರೇಶ್. ಇನ್ನು ನಾನು ಮನೆಯಿಂದಲೇ ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ, ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಿದೆ, ತೇಜೋವಧೆ ಸರಿಯಲ್ಲ ಅಂತ ಈಗ ಬೈರತಿ ಸುರೇಶ್ ಹೇಳ್ತಾ ಇರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು, ಜೊತೆಗೆ ನಗರಾಭಿವೃದ್ಧಿ ಸಚಿವರು ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಈ ಹಿಂದೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಗಳನ್ನು ನಡೆಸಿ ಅನೇಕ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಥ್ ಕೊಟ್ಟಿದ್ದ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್. ಇನ್ನು ನಗರಾಭಿವೃದ್ಧಿ ಬೈರತಿ ಸುರೇಶ್ ಮೂಡ ಕಚೇರಿಯಿಂದ ಅಧಿಕಾರಿಗಳ ಜೊತೆಗೆ ಅಧಿಕಾರಿಗಳೊಂದಿಗೆ ಕಡತಗಳನ್ನು ತರಿಸ್ಕೊಂಡಿದ್ದಾರೆ, ಅವರ ಪ್ರೈವೇಟಾಗಿ ಕಾರಲ್ಲಿ ತಗೊಂಡೋಗಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಇತ್ತು. ಸೊ ಆ ಹಿನ್ನೆಲೆಯಿಂದಾಗಿ ಸದ್ಯ ಮೂಡ ಹಗರಣಕ್ಕೆ ಪ್ರಕರಣ ತನಿಖೆಗೆ ಇಡಿ ಎಂಟ್ರಿ ಕೊಟ್ಟಿದ್ದು, ಇಡಿ ಅಧಿಕಾರಿಗಳು ಬೈರತಿ ಸುರೇಶ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇತ್ತು. ಇದಕ್ಕೆ ಗರಂ ಆಗಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಬೈರತಿ ಸುರೇಶ್, ನನಗೆ ಯಾವುದೇ ನೋಟಿಸ್ ಬಂದಿಲ್ಲ, ನಮ್ಮ ಮನೆಗೂ ಕೂಡ ಯಾರೂ ನೋಟಿಸ್ ಅಂಟಿಸಿಲ್ಲ ಅಂತ ಈಗ ಹೇಳಿರ್ತಕ್ಕಂಥದ್ದು.